ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ. ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಶಿಕ್ಷಣ ಮಿತ್ರ, ಆರೋಗ್ಯ ಮಿತ್ರ, ಬಡವರ ಪಾಲಿನ ಆಶಾಕಿರಣ, ಅಭಿವೃದ್ಧಿಯ ಹರಿಕಾರರಾದ ಶ್ರೀ ಕೆ ಗೋಪಾಲಯ್ಯನವರ ಹುಟ್ಟುಹಬ್ಬ ಆಚರಣೆ ನಡೆಯಿತು. ಶಾಸಕರ ಕಚೇರಿಯಲ್ಲಿ ಅತಿ ಸರಳವಾಗಿ ನಡೆದ ಹುಟ್ಟುಹಬ್ಬಕ್ಕೆ ಅಪಾರ ಅಭಿಮಾನಿಗಳು, ಪ್ರೀತಿಪಾತ್ರರು, ರಾಜಕೀಯ ಮುಖಂಡರುಗಳು, ಕ್ಷೇತ್ರದ ಮಹಿಳಾ ಮುಖಂಡರು ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ನಾ ಕಂಡ ಜನನಾಯಕನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ಅವರಿಗೆ ಆಯುಷು, ಆರೋಗ್ಯ, ಐಶ್ವರ್ಯ ಕೊಡಲಿ. ಯಾಕೆಂದರೆ ಸದಾ ಬಡವರ ಬಗ್ಗೆ ಚಿಂತೆ ಮಾಡ್ತಾರೆ. ಬೆಳಗ್ಗೆ ಎದ್ರೆ ಸಾಕು ಜನಗಳ ಮಧ್ಯೆ ಬೆರೀತಾರೆ. ಇಂಥ ಜನನಾಯಕರು ಇರಬೇಕು. 224 ಕ್ಷೇತ್ರದಲ್ಲೂ ಇಂಥ ಜನನಾಯಕರಿದ್ದರೆ ನಮ್ಮ ಕರ್ನಾಟಕ ರಾಮರಾಜ್ಯ ಆಗುತ್ತೆ. ಅವರು ಮುಂದಿನ ದಿನ ಕರ್ನಾಟಕದ ಚುಕ್ಕಾಣಿ ಹಿಡಿದು ಮುಖ್ಯಮಂತ್ರಿ ಸ್ಥಾನನ ಅಲಂಕರಿಸಲಿ ಅಂತ ನಾವೆಲ್ಲ ಅವ್ರನ್ನ ಅಪೇಕ್ಷೆ ಪಡ್ತೀವಿ. ಮತ್ತೊಮ್ಮೆ ನಾ ಕಂಡ ಜನನಾಯಕನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಜನಪ್ರಿಯ ಶಾಸಕರಂತ ಗೋಪಾಲನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಆಯುರಾರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ, ಇನ್ನೂ ಜನಸೇವೆ ಮಾಡೋಂಥ ಶಕ್ತಿಯನ್ನು ಕೊಡಲಿ. ಅವರು ಇನ್ನೂ ಉನ್ನತ ಸಚಿವ ಸ್ಥಾನ ಅಲ್ಲ, ಮುಖ್ಯಮಂತ್ರಿ ಸ್ಥಾನ ಸಿಗೋಷ್ಟು ಮಟ್ಟಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಮತ್ತು ಆರೋಗ್ಯ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಅವರು ಯಾಕೆಂದರೆ ಹೇಳ್ದಂಗೆ ಅವರು ಡಯಾಲಿಸಿಸ್ ಕೇಂದ್ರ ಆಗ್ಬೋದು, ಮತ್ತು ಅವರು ಕ್ಷಯ ಮುಕ್ತ ಭಾರತಕ್ಕೆ ಮೋದಿ ಕೊಟ್ಟಂಥ ಒಂದು ಕಾರ್ಯಕ್ರಮನ ಈಗಲೂ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಎಲ್ಲರೂ ಅದಕ್ಕೆ ಸಾಕ್ಷಿ ಈ ಕಾರ್ಯಕ್ರಮಗಳು ಮತ್ತು ಅವ್ರು ನಡೆಸ್ಕೊಂಬರೋಂಥ ಪದ್ಧತಿ. ದೇವರು ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡಲಿ, ಹುಟ್ಟುಹಬ್ಬ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಮಹಾಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಗೋಪಾಲಣ್ಣವ್ರದ್ದು ಬರ್ಡೇ ಇದೆ. ಅವರು ಜನರ ಪರವಾಗಿ ಜನ ಬೆಂದಂಥವ್ರ ಪರವಾಗಿ ತುಂಬ ಮಟ್ಟಕ್ಕೆ ಸಹಾಯ ಮಾಡ್ತಾ ಈ ಒಂದು ಜನಪ್ರಿಯರಾಗಿದ್ದಾರೆ. ಅವ್ರ ಬರ್ಡೇಗೆ ನಮ್ಮೆಲ್ಲರ ತುಂಬ ಹೃದಯದಿಂದ ನಾವು ಅವ್ರನ್ನ ಹೆಚ್ಚು ದಿನ ಇನ್ನೂ ಜನಸೇವೆಗೆ ಅವ್ರಿಗೆ ಆಯುಷು, ಆರೋಗ್ಯ, ಆನಂದ, ಖುಷಿ, ಸಂತೋಷ 100 ಕಾಲ ಬಾಳಲಿ ಅಂತೇಳಿ ಈ ಮೂಲಕ ಹಾರೈಸ್ತಾ ಇದ್ದೇವೆ. ನಮ್ಮ ನೆಚ್ಚಿನ ನಾಯಕರು, ಮಾಜಿ ಸಚಿವರು, ಹಾಲಿ ಶಾಸಕರು ನಮ್ಮ ಗೋಪಾಲಣ್ಣನವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ, ಅವ್ರ ಆರೋಗ್ಯ, ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ.